Good morning, my dear students. Welcome to Political Science class. In the last class, we had discussed about party system in India. Indian party system, nature and functions. We are discussing. So, today we are going to discuss about anti-defection law. ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ಭಾರತದಲ್ಲಿ ರಾಜಕೀಯ ಪಕ್ಷಗಳ ಸ್ವರೂಪ ಮತ್ತು ಕಾರ್ಯಗಳ ಕುರಿತಾಗಿ ನಾವು ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಕುರಿತಾಗಿ ತಿಳಿಯೋಣ. ಓಕೆ, ಇಸ್ ಅ ಡಿಫೆಕ್ಷನ್. ಇಟ್ ಮೀನ್ಸ್ an elected representative who defects to another party without resigning his membership for benefits. A defector is elected at one party and enjoy power in another party. So, defection. It is a various name. ಅಂದರೆ ಈ ಒಂದು ಪಕ್ಷಾಂತರ ಎಂಬ ಪದಕ್ಕೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೆಸರಿಂದ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ವರ್ಡ್ ಡಿಫೆಕ್ಷನ್ ಈಸ್ ಆಲ್ಸೋ ಎ ಕಾಲ್ಡ್ ಆಸ್ ಫ್ಲೋರ್ ಕ್ರಾಸಿಂಗ್ ಇನ್ UK. ಫ್ಲೋರ್ ಕ್ರಾಸಿಂಗ್ ಇನ್ UK. ಇಂಗ್ಲೆಂಡಲ್ಲಿ ನಾವು ಈ ಒಂದು ಡಿಫೆಕ್ಷನ್ ಅಥವಾ ಪಕ್ಷಾಂತರ ಎನ್ನುವಂಥದ್ದಕ್ಕೆ ಏನಂತ ಕರಿತೀವಿ? ಇಂಗ್ಲೆಂಡ್ನಲ್ಲಿ ಫ್ಲೋರ್ crossing. In carpet crossing in Nigeria. Carpet crossing in Nigeria. ನಾವು ನೈಜೀರಿಯಾದಲ್ಲಿ ಇದಕ್ಕೆ ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರಿತೀವಿ. ಡಿಫೆಕ್ಷನ್ ಇನ್ ಇಂಡಿಯಾ. ಭಾರತದಲ್ಲಿ ಅದಕ್ಕೆ ನಾವೇನಂತ ಹೆಸರು ಕೊಟ್ಟಿರುವಂಥದ್ದು ಎಷ್ಟು? ದಿ ಟರ್ಮ್ ಡಿಫೆಕ್ಷನ್ ಈಸ್ ಅ ಯೂಸ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ನಾವು ಇದಕ್ಕೆ ಪಕ್ಷಾಂತರ ಎನ್ನುವುದಕ್ಕೆ ಡಿಫೆಕ್ಷನ್ ಎನ್ನುವಂಥ ಹೆಸರನ್ನ ನೀಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಒಂದು ಹೆಸರನ್ನ, ಅಂದ್ರೆ ಡಿಫೆಕ್ಷನ್ ಅಂತ ಏನಿದೆ ಅದಕ್ಕೆ ಪಕ್ಷಾಂತರ ಅಂತ ನಾವು ಕನ್ನಡದಲ್ಲಿ ಕರೆದ್ರೆ, ಇಂಗ್ಲಿಷಲ್ಲಿ ಡಿಫೆಕ್ಷನ್ ಅಂತ ಕರೆದ್ವಿ. ಅದಕ್ಕೆ ಇಂಗ್ಲೆಂಡ್ನಲ್ಲಿ ಫ್ಲೋರ್ ಕ್ರಾಸಿಂಗ್ ಅಂತ ಕರೆದ್ರೆ, ಕಾರ್ಪೆಟ್ ಕ್ರಾಸಿಂಗ್ ಅಂತ ನೈಜೀರಿಯಾದಲ್ಲಿ ಕರೀತಾರೆ, ಡಿಫೆಕ್ಷನ್ ಅಂತ ಭಾರತದಲ್ಲಿ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ವಾಟ್ ಈಸ್ ಡಿಫೆಕ್ಷನ್? ವಾಟ್ ಈಸ್ ಡಿಫೆಕ್ಷನ್? ಪಕ್ಷಾಂತರ ಎಂದರೇನು? ಸೊ ನಾವೀಗ ಒಂದು ಪೊಲಿಟಿಕ್ಸ್ ಅಲ್ಲಿ ಕೇಳ್ತಾ ಇರ್ತೀವಿ, ಆಗಾಗ ನ್ಯೂಸ್ಗಳಲ್ಲಿ ನೋಡಿದವಾಗ ಕೇಳ್ತಾ ಇರ್ತೀವಿ, ಡಿಫೆಕ್ಷನ್, ಆಂಟಿ ಡಿಫೆಕ್ಷನ್, ಡಿಫೆಕ್ಷನ್ ಎನ್ನುವಂಥದ್ದು, ಪಕ್ಷಾಂತರ ಮಾಡಿದ್ದಾರೆ, ಪಕ್ಷಾಂತರ ಮಾಡ್ತಾರೆ ಎನ್ನುವಂಥದ್ದನ್ನ ಕೇಳ್ತಾ ಇರ್ತೀವಿ. ಹಾಗಿದ್ರೆ ಡಿಫೆಕ್ಷನ್ ಅಂತಂದ್ರೆ ಏನಪ್ಪಾ? ವಾಟ್ ಈಸ್ ಡಿಫೆಕ್ಷನ್? ಇಟ್ಸ್ ಮೀನಿಂಗ್ ಆಫ್ ಡಿಫೆಕ್ಷನ್. ಪಕ್ಷಾಂತರದ ಅರ್ಥ ಇಸ್ ದಿ ಡಿಫೆಕ್ಷನ್ ಮೀನ್ಸ್ ಆನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ who defects to the another party without resignation his membership for benefits. So defection is elected at one party and enjoys power in another party. ನೋಡಿ, ಇಲ್ಲಿ ಪಕ್ಷಾಂತರ ಅಂದ್ರೆ ಶಾಸನ ಸಭೆಯ ಸದಸ್ಯರು ತಮ್ಮ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷವನ್ನ ಸೇರುವಂಥದ್ದು. ಹಾಗಿದ್ರೆ ಶಾಸನ ಸಭಾ ಸದಸ್ಯರು ಅಂತಂದ್ರೆ ಯಾರಾಗಿರ್ತಾರೆ? MLA or MPs. MLA or MPs, member of the parliament or member of the legislative assembly. ಲೋಕಸಭಾ ಅಥವಾ ರಾಜ್ಯಸಭಾ ಸದಸ್ಯರಿರ್ಬೋದು, ವಿಧಾನಸಭಾ ಅಥವಾ ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಒಂದು ಪಕ್ಷದಿಂದ ಆಯ್ಕೆಯಾಗಿ ಬೇರೊಂದು ಪಕ್ಷವನ್ನ ಸೇರುವಂಥದ್ದು. ನೋಡಿ, ಒಂದು 3 ಪಾರ್ಟಿ ಇದೆ ಅಂತ ಇಟ್ಕೊಳ್ಳೋಣ. A, B, C. Three political parties ಎಕ್ಸಿಸ್ಟ್. ಅಂದ್ರೆ 3 ರಾಜಕೀಯ ಪಕ್ಷಗಳು ಎನ್ನುವಂಥದ್ದು ಇದೆ. ಆ 3 ಪಕ್ಷಗಳಿಂದ ಒಬ್ಬೊಬ್ಬ ನಿಂತಿದ್ದಾನೆ. ಎ ಪಾರ್ಟಿಯಿಂದ ಒಬ್ಬನು ನಿಂತಿದ್ದಾನೆ, ಬಿ ಪಾರ್ಟಿಯಿಂದ ಒಬ್ಬನು ನಿಂತಿದ್ದಾನೆ, ಸಿ ಪಾರ್ಟಿಯಿಂದ ಮತ್ತೊಬ್ಬನು ಕಂಟೆಸ್ಟ್ ಮಾಡಿದ್ದಾನೆ. ಅದರಲ್ಲಿ ರೂಲಿಂಗಿಗೆ ಬಂದಿದ್ದು ಎ ಪಾರ್ಟಿ. ರೂಲಿಂಗಿಗೆ ಬಂದಿದ್ದು ಎ ಪಾರ್ಟಿ. ಆ ಒಂದು ಅಸೆಂಬ್ಲಿ, ಆ ಒಂದು ಕ್ಷೇತ್ರದಲ್ಲಿ ಬಿ ಪಾರ್ಟಿಯವನು ವಿನ್ ಆಗ್ತಾನೆ. ರೂಲಿಂಗ್ ಮಾಡ್ತಾ ಇರೋದು
ಎ ಪಾರ್ಟಿ ಅಂದ್ರೆ ಸರ್ಕಾರವನ್ನ ಬಹುಮತವನ್ನ ಪಡ್ಕೊಂಡ್ಬಿಟ್ಟು ಸರ್ಕಾರ ರಚನೆ ಮಾಡಿದ್ದು ಎ ಪಾರ್ಟಿ. ಬಿ ಪಾರ್ಟಿ ಎನ್ನುವಂಥವನು ಏನಾಗಿದ್ದಾನೆ, ಆ ಒಂದು ಕ್ಷೇತ್ರದಲ್ಲಿ ವಿನ್ ಆಗಿದ್ದಾನೆ ಅಂತ ಇಟ್ಕೊಳ್ಳೋಣ. ಆಗ ಅವನು ತನ್ನ ಒಂದು ಪವರ್, ಅಧಿಕಾರದ ಆಸೆಗಾಗಿ ಬಿ ಪಕ್ಷವನ್ನ ಬಿಟ್ಟು ಎ ಪಕ್ಷ ರೂಲಿಂಗ್ ಅಲ್ಲಿ ಇದೆ, ನನಗೆ ಮಂತ್ರಿಗಿರಿಯನ್ನ ಕೊಡ್ತಾರೆ, ನನಗೆ ಮಿನಿಸ್ಟರ್ ಪೋಸ್ಟ್ ಅನ್ನ ಕೊಡ್ತಾರಂತ ಅವನು ಬಿ ಪಾರ್ಟಿಯನ್ನ ಬಿಟ್ಟು ಎ ಪಾರ್ಟಿಗೆ ಬಂದ್ರೆ ಎಷ್ಟುದೇ ಡಿಫೆಕ್ಷನ್. ಅದನ್ನ ನಾವೇನಂತ ಕರಿತೀವಿ, ಪಕ್ಷಾಂತರ ಅಂತ ಕರಿತೀವಿ. ಒಂದು ಶಾಸನ ಸಭೆಗೆ ಒಂದು ಪಕ್ಷದಿಂದ ಆಯ್ಕೆ ಆಗ್ತಾನೆ, ಶಾಸನ ಸಭೆಗೆ ಆಯ್ಕೆಯಾದ ಮೇಲೆ ಮತ್ತೊಂದು ಪಕ್ಷವನ್ನ ಸೇರಿದ್ರೆ, ಅದು ಯಾವುದೇ ಆಸೆಗಾಗಿ ಇರಬಹುದು, ಅಧಿಕಾರದ ಆಸೆಗಿರ್ಬೋದು, ಹಣದ ಆಸೆಗಾಗಿ ಇರಬಹುದು, ಯಾವುದೇ ಒಂದು ಕಾರಣಕ್ಕಾದರೂ ಸಹಿತ ತಾನು ಆಯ್ಕೆಯಾಗಿ ಬಂದ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷವನ್ನ ಸೇರಿದರೆ ಅದನ್ನ ನಾವೇನಂತ ಕರಿತೀವಿ, ಇಷ್ಟುದೇ ಡಿಫೆಕ್ಷನ್, ಪಕ್ಷಾಂತರ ಅಂತ ಕರೆಯುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಈ ಪಕ್ಷಾಂತರ ಎನ್ನುವಂಥದ್ದು ಇವತ್ತು ನಿನ್ನೆದಲ್ಲ, ಬಹಳಷ್ಟು ವರ್ಷಗಳಿಂದಲೂ ಸಹ ಪಕ್ಷಾಂತರ ಇರುವಂಥದ್ದನ್ನ ನಾವು ನೋಡ್ತೀವಿ. ಇಷ್ಟುದೇ ಪೀರಿಯಡ್ ಆನ್ ದಿ 1916, 17 and 18. 1960, 70 ಮತ್ತು 80ರ ದಶಕದಲ್ಲಿ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವಂಥದ್ದು ಬಹಳಷ್ಟು ಹೆಚ್ಚಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಶ್ರೀ ರಾಜೀವ್ ಗಾಂಧಿ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ರಾಜೀವ್ ಗಾಂಧಿ, ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಡಿಸೈಡ್ ಟು ರಿಮೂವ್ ದಿ ಇವಿಲ್ಸ್ ಆಫ್ ಡಿಫೆಕ್ಷನ್. ನೋಡಿ, 1985ರಲ್ಲಿ ಅಧಿಕಾರವನ್ನ ಪಡೆದುಕೊಂಡಂಥ ಶ್ರೀ ರಾಜೀವ್ ಗಾಂಧಿಯವರು ಏನಿದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ ಈ ಪಕ್ಷಾಂತರವನ್ನ ಭಾರತದಿಂದ ತೆಗೆದು ಹಾಕಬೇಕು, ಇಲ್ಲದಿದ್ರೆ ಭಾರತದ ಒಂದು ರಾಜಕೀಯ ವ್ಯವಸ್ಥೆ ಎನ್ನುವಂಥದ್ದು ಕಲುಷಿತಗೊಂಡಿದೆ, ಮುಂದೂ ಸಹ ಹೀಗೆ ಕಲುಷಿತವಾಗಿರುತ್ತೆ ಎನ್ನುವಂಥದ್ದನ್ನ ಮನಗಂಡು ಅವರು ಏನು ಮಾಡ್ತಾರೆ, ಈ ಪಕ್ಷಾಂತರ ಎನ್ನುವಂಥ ಪಿಡುಗನ್ನ ಭಾರತದಿಂದ ಹೊಡೆದೋಡಿಸುವಂತಹ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಅವರು ಏನು ಮಾಡಿದ್ದಾರೆ, hence Anti-Defection Act came into force on 1st April 1985 through the 52nd Constitutional Amendment. ನೋಡಿ, ಸಂವಿಧಾನಕ್ಕೆ 52ನೇಯ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಭಾರತದಲ್ಲಿ ಶ್ರೀ ರಾಜೀವ್ ಗಾಂಧಿಯವರು ಏಪ್ರಿಲ್ 1, 1985ರಲ್ಲಿ ಜಾರಿಗೆ ತಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಈ ಕಾಯ್ದೆ ಎನ್ನುವಂಥದ್ದು ಅನುಷ್ಠಾನಕ್ಕೆ ಬಂದ ನಂತರ ಪಕ್ಷಾಂತರದ ಪ್ರಕರಣಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರುವಂಥದ್ದನ್ನು ನಾವು ನೋಡಬಹುದು. ಏಕೆಂದರೆ ಪಕ್ಷಾಂತರ ಮಾಡಿದಂತಹ ಸದಸ್ಯರು ಸಭಾ ಸದಸ್ಯತ್ವವನ್ನು ತಮ್ಮ ಒಂದು MLA ಅಥವಾ MP ಪೋಸ್ಟನ್ನು ಇಲ್ಲಿ ಕಳ್ಕೊಳ್ತಾರೆ, ಡಿಸ್ಕ್ವಾಲಿಫೈಡ್, ಅವರನ್ನ ತೆಗೆದು ಹಾಕಲಾಗತ್ತೆ. ಹಾಗಾಗಿ ಪಕ್ಷಾಂತರ ಎನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಆಫ್ಟರ್ 1985, 1985ರ ನಂತರ ಈ ಆಂಟಿ ಡಿಫೆಕ್ಷನ್ ಲಾ ಎನ್ನುವಂಥದ್ದು ಏನು ಜಾರಿಗೆ ಬಂದಿದೆ, ಅದರ ನಂತರ ಈ ಒಂದು ಪಕ್ಷಾಂತರ ಎನ್ನುವಂಥದ್ದು ಕಡಿಮೆಯಾಗಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಹಾಗಿದ್ದರೆ ಏನಪ್ಪ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಅಂತಂದ್ರೆ, as a elected representative who defect to another party without resigning his membership for the benefits to restrict. ಇದನ್ನ ಏನ್ ಮಾಡ್ಲಾಗತ್ತೆ, ಒಬ್ಬ ಸದಸ್ಯ ಎನ್ನುವಂಥದ್ದು ಶಾಸನಸಭಾ ಸದಸ್ಯ ಎನ್ನುವಂಥವನು ಆಯ್ಕೆಯಾದಂಥ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನ ಸಂಪೂರ್ಣವಾಗಿ ನಿರ್ಬಂಧಿಸಲು ಜಾರಿಗೆ ಬಂದ ಕಾಯ್ದೆಯನ್ನೇ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳಿರುವಂಥದ್ದನ್ನ ನಾವಿದೆ ನೋಡಬಹುದಾಗಿದೆ. ಸೊ ನೆಕ್ಸ್ಟ್ ಇಸ್ ಎ ಪ್ರೊವಿಷನ್ಸ್ ಆಫ್ ದಿ ಆಂಟಿ ಡಿಫೆಕ್ಷನ್ ಆಕ್ಟ್. ಪ್ರೊವಿಷನ್ಸ್ ಆಫ್ ದಿ ಆಂಟಿ ಡಿಫೆಕ್ಷನ್ ಆಕ್ಟ್, ಪಕ್ಷಾಂತರ ನಿಷೇಧ ಕಾಯ್ದೆಯ ಕೆಲವೊಂದಿಷ್ಟು ಮುಖ್ಯಾಂಶಗಳು ಏನಿದೆ ಅನ್ನುವಂಥದ್ದನ್ನು ನಾವು ನೋಡೋಣ. ದಿ ಮೇನ್ ಇಂಟೆನ್ಷನ್ಸ್ ಆಫ್ ದಿ ಲಾ ವಾಸ್ ದಿ ಇವಿಲ್ ಆಫ್ ಪೊಲಿಟಿಕಲ್ ಡಿಫೆಕ್ಷನ್. ದಿ ಪ್ರೊವೈಡ್ಸ್ ಆರ್, ಅಂದ್ರೆ ಪ್ರೊವಿಷನ್ಸ್ ಆರ್
ಅಂದರೆ 1935ರ ಪಕ್ಷಾಂತರ ನಿಷೇಧ ಕಾಯ್ದೆಗೆ 2003ರಲ್ಲಿ ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಕೆಲವೊಂದಿಷ್ಟು ನಿಯಮಗಳು ಏನಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳು ಏನಿದೆ ಅನ್ನುವಂಥದ್ದು. ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಬಿಲಾಂಗಿಂಗ್ ಟು ಎನಿ ಪೊಲಿಟಿಕಲ್ party shall be disqualified if he voluntarily quits his party. ಅಂದ್ರೆ ಕೇಂದ್ರ ಸಂಸತ್ತಿನ ಸದಸ್ಯರು ಅಥವಾ ರಾಜ್ಯ ಶಾಸನಸಭಾ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನ ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. MLA ಅಥವಾ MPsಗಳು ಯಾರಿದ್ದಾರೆ, ಆ MLA ಮತ್ತು MPsಗಳು ತಮ್ಮ ಸ್ವಂತ ಇಚ್ಛೆಯಿಂದನೂ ಆಗ್ಬೋದು ಅಥವಾ ಬಲವಂತದಿಂದಾದರೂ ಸಹ ಆಗ್ಬೋದು, ಆ ಒಂದು ಪಾರ್ಟಿಯನ್ನು ಬಿಟ್ಟು ಬೇರೊಂದು ಪಾರ್ಟಿಗೆ ಸೇರಿಕೊಂಡ್ರೆ, ಅಂದರೆ ಎ ಪಾರ್ಟಿಯಿಂದ ಎಲೆಕ್ಟ್ ಆಗಿರ್ತಾರೆ ಅವರು ಬಿ ಪಾರ್ಟಿಗೆ ಸೇರಿ, ಎ ಪಾರ್ಟಿಯಿಂದ ಆಯ್ಕೆಯಾಗಿರ್ತಾರೆ, ಎಲೆಕ್ಷನಲ್ಲಿ ವಿನ್ ಆಗಿರ್ತಾರೆ, ನಂತರದಲ್ಲಿ MLA ಅಥವಾ MP ಆದ ನಂತರದಲ್ಲಿ ಅವರು ಯಾವ ಒಂದು ಪಾರ್ಟಿಗೆ ಹೋಗ್ಬೋದು, ಬಿ ಪಾರ್ಟಿಗೆ ಹೋದರೆ ಅದನ್ನು ನಾವೇನಂತ ಕರಿತೀವಿ, ಇಸ್ ಟು ದಿ ಅಪ್ಲೈ ಆನ್ ದಿ ಆಂಟಿ ಡಿಫೆಕ್ಷನ್ ಲಾ. ಆಗ ಏನಾಗುತ್ತೆ, ಆ ವ್ಯಕ್ತಿಯ ತನ್ನ ಸದಸ್ಯತ್ವವನ್ನು, ಆ ಒಂದು ಶಾಸನಸಭಾ ಸದಸ್ಯ ಎನ್ನುವಂಥವನು ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಯಾವುದರ ಒಂದು ಅಡಿಯಲ್ಲಿ, ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ. ನೆಕ್ಸ್ಟ್, ಹಿ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಹಿಸ್ ಮೆಂಬರ್ಶಿಪ್ ಇಫ್ ಹಿ ವೋಟ್ಸ್ ಅಗೇನ್ಸ್ಟ್ ಹಿಸ್ ಪಾರ್ಟಿ ವಿಪ್ ಇನ್ ದಿ ಸೆಷನ್. ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ ಅನ್ನ ಉಲ್ಲಂಘಿಸಿ ಮತ ಚಲಾಯಿಸಿದಾಗ ಆ ಸದಸ್ಯ ಎನ್ನುವಂಥವನು ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾನೆ. ಈಗ ಸೆಷನ್ಸ್ಗಳು, ಸದನಗಳು ಎನ್ನುವಂಥದ್ದು ನಡೆಯುತ್ತೆ. ಆ ಸದನಗಳು ನಡೆದಂಥ ಸಂದರ್ಭದಲ್ಲಿ ಪಕ್ಷಗಳಿಗೆ, ಆ ಪಕ್ಷದ ಸದಸ್ಯರುಗಳಿಗೆ ಪಕ್ಷ ಎನ್ನುವಂಥದ್ದು ಕೆಲವೊಮ್ಮೆ ವಿಪ್ಗಳನ್ನು ನೀಡಿರುತ್ತೆ. ಅಂದರೆ ಮತ ಹಾಕಲೇಬೇಕು ಅಂತ ಹೇಳಿರುತ್ತೆ, ಅಥವಾ ಮತ ಹಾಕಬಾರ್ದು ಅಂತ ಒಂದು ವಿಪ್ಪನ್ನು ನೀಡಿರುತ್ತೆ, ಒಂದು ಆರ್ಡರನ್ನು ಕೊಟ್ಟಿರುತ್ತೆ. ಆ ವಿಪ್ಪನ್ನು ಉಲ್ಲಂಘಿಸಿ, ಅದನ್ನು ಏನು ಮಾಡುವಂಥದ್ದು, ಉಲ್ಲಂಘಿಸಿ ಅಗೇನ್ಸ್ಟ್ ದಿ ಪಾರ್ಟಿ ವಿಪ್ ಹಿಸ್ ಸೆಷನ್ಸ್, ಅದನ್ನು ನಾವು ಆ ಒಂದು ಪಾರ್ಟಿಯ ಸದಸ್ಯರು ತ್ಯಜಿಸಿ ಮತದಾನವನ್ನು ಮಾಡಿದರೆ ಅಲ್ಲಿ ಆ ಒಬ್ಬ ಸದಸ್ಯ ಎನ್ನುವಂಥವನು ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ತಾನೆ. ಎ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಬಿಲಾಂಗಿಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಹಿಸ್ ಮೆಂಬರ್ಶಿಪ್ ಇಫ್ ಹಿ ವೋಟ್ಸ್ ದಿ ಸೆಷನ್ಸ್ ವಿತೌಟ್ ಪರ್ಮಿಷನ್ಸ್ ಆಫ್ ಹಿಸ್ ಪಾರ್ಟಿ. ಅಧಿವೇಶನ ಸಮಯದಲ್ಲಿ ಶಾಸನಸಭಾ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಅಂತಹ ಸದಸ್ಯರು ಸಹಿತ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ನೋಡಿ, ಇಲ್ಲಿ ಏನಾಗಿರುವಂಥದ್ದು, ಪರ್ಮಿಷನ್ ಅನ್ನು ತಗೊಳ್ಬೇಕಾಗಿರುತ್ತೆ. ಪಕ್ಷ ಎನ್ನುವಂಥದ್ದು ತಮ್ಮ ಸದಸ್ಯರು ಮತ ಹಾಕಬೇಕೋ ಹಾಕಬಾರ್ದು ಎನ್ನುವಂಥದ್ದನ್ನು ಮುಂಚಿತವಾಗಿ ಅವರಿಗೆ ತಿಳಿಸಿರುತ್ತೆ. ಅದನ್ನು ಆ ಒಂದು ಸದಸ್ಯರು ಎನ್ನುವಂಥವ್ರು ಫಾಲೋ ಮಾಡಲೇಬೇಕು. ಯಾವುದರ ಅನ್ವಯ? ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ. ಒಂದು ವೇಳೆ ಪಕ್ಷದ ಒಂದು ಆರ್ಡರನ್ನು ಏನಾದರೂ ಅವರು ಉಲ್ಲಂಘಿಸಿದ್ರೆ ಅವರ ಒಂದು ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ನೆಕ್ಸ್ಟ್, a nominated members shall be disqualified from his membership in the upper house if he join any political party after 6 months from the date of which assumed of his positions. ನೋಡಿ, ಇಲ್ಲಿ ಕೇಂದ್ರ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಕ್ಕೆ ನಾಮಕರಣಗೊಂಡ, ಅಂದರೆ ನಾಮಿನೇಟ್ ಮಾಡ್ತಾರೆ ಮೆಂಬರ್ಸನ್ನು, ನಾಮಿನೇಟ್ ಮಾಡಿದಂತಹ ಅಥವಾ ನಾಮಕರಣಗೊಂಡಂತಹ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ದಿನಾಂಕದಿಂದ 6 ತಿಂಗಳ ನಂತರ ಬೇರೆ ಪಕ್ಷವನ್ನ ಸೇರಿದರೆ ಆಗ ಅವರ ಸದಸ್ಯತ್ವ ಎನ್ನುವಂಥದ್ದು ರದ್ದಾಗತ್ತೆ. ಒಮ್ಮೆ ನಾಮನಿರ್ದೇಶನಗೊಂಡ ದಿನಾಂಕದಿಂದ 6 ತಿಂಗಳ ಒಳಗಾಗಿ ಅವರು ಸೇರಬೇಕು ಮತ್ತೊಂದು ಪಾರ್ಟಿಯನ್ನು ಅಥವಾ ಪಕ್ಷವನ್ನ.
ಅದಕ್ಕೂ ನಂತರ ಮತ್ತೊಂದು ಪಕ್ಷವನ್ನ ಸೇರಿದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಒಂದು ಅಡಿಯಲ್ಲಿ ಬರುವಂತದ್ದು ನಾವು ನೋಡಬಹುದು. ಇಫ್ 1/3 ಸ್ಟ್ರೆಂತ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಮರ್ಜ್ ವಿತ್ ಅನದರ್ ಪೊಲಿಟಿಕಲ್ ಪಾರ್ಟಿ ಶೆಲ್ ಬಿ ಕನ್ಸಿಡರ್ ಆಸ್ ಡಿಫೆಕ್ಷನ್. ನೋಡಿ, ಯೋಚನೆ ಬರಬಹುದು. ಕೆಲವೊಮ್ಮೆ ಯಾವುದೇ ಪಕ್ಷದ 1/3ಕ್ಕಿಂತ ಹೆಚ್ಚಿನ ಸದಸ್ಯರು ಪಕ್ಷವನ್ನೇ ತ್ಯಜಿಸಿದರೂ ಸಹ ಅದು ಪಕ್ಷಾಂತರವೆಂದು ಪರಿಗಣಿಸಲ್ಪಡುತ್ತದೆ. ಈಗ 150 ಜನರು 200 ಜನರು ಒಂದು ಪಕ್ಷದ ಸದಸ್ಯರಾಗಿದ್ದಾರೆ ಅಂತ ಇಟ್ಟುಕೊಳ್ಳೋಣ. ಆ ಸದಸ್ಯರಲ್ಲಿ 30 ಜನರು ಆ ಒಂದು ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋದರೂ ಸಹಿತವಾಗಿ ಅದು ಪಕ್ಷಾಂತರ ಆಗುತ್ತೆ. ಇಲ್ಲಪ್ಪ, ನಾವು 2 ಜನ ಹೋಗಿಲ್ಲ, 3 ಜನ ಹೋಗಿಲ್ಲ, ನಾವು 30 ಜನ ಹೋಗಿದ್ದೀವಿ, ನಾವು 40 ಜನ ಹೋಗಿದ್ದೀವಿ ಅಂತ ಹೇಳಿದ್ರೂ ಸಹ ಅದು ಪಕ್ಷಾಂತರ ಅಂತಾನೆ ಎನಿಸಿಕೊಳ್ಳುವಂಥದ್ದನ್ನೆಲ್ಲಿ ನಾವು ನೋಡಬಹುದಾಗಿದೆ. ಎ ಪರ್ಸನ್ ಡಿಸ್ಕ್ವಾಲಿಫೈಡ್ ಅಂಡರ್ ದಿಸ್ ಆಕ್ಟ್ ಶೆಲ್ ನಾಟ್ ಟು ಬಿ ಪ್ರಿವೇಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಅಂದ್ರೆ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇವರು ಒಂದೊಮ್ಮೆ ಇವರ ಸದಸ್ಯತ್ವ ರದ್ದಾಗಿದೆ ಅಂತ ಆದ್ರೆ ಇವರು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನ ಇವರು ಒಪ್ಕೊಳ್ಳದೇ ಇರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ದಿ ಆಂಟಿ ಡಿಫೆಕ್ಷನ್ ಲಾ ಡಿಟರ್ಮಿನೆಂಟ್ಸ್ ದಿ ಸೈಜ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್. Size of the Council of Minister of Union shall be exceed in 50% of the total members of Lok Sabha and similar to that state legislative assembly. ನೋಡಿ, ಈ ಕಾಯ್ದೆಯನ್ವಯ ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಅದರ ಜೊತೆಗೆ ಪಕ್ಷಾಂತರ ನಿಷೇಧ ಕಾಯ್ದೆಯು ಮಂತ್ರಿಮಂಡಲದ ಗಾತ್ರವನ್ನ ನಿರ್ಧರಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವು ತನ್ನ ಸದಸ್ಯರ 15% ಮೀರಿರುವಂತಿಲ್ಲ. ಯಾಕೆ ಈ ರೀತಿಯಾಗಿ ಮಾಡಿದಾರಪ್ಪ ಅಂತಂದ್ರೆ, 100 ಜನರು MLA ಅಥವಾ MP ಗಳು ಒಂದು ಪಾರ್ಟಿಯಿಂದ ಇದ್ದಾರೆ ಅಂತಂದ್ರೆ ಅವರು ಎಲ್ಲರಿಗೂ ಸಹ ಮಂತ್ರಿಗಿರಿಯನ್ನ ಅಥವಾ ಬೇರೊಂದು ಪಕ್ಷದಿಂದ ಮತ್ತೊಂದು ಅಂದ್ರೆ ಅಧಿಕಾರದಲ್ಲಿರುವಂತ ಪಕ್ಷವ ಇರಬಹುದು ಅಥವಾ ಅಧಿಕಾರದಲ್ಲಿ ಇಲ್ಲದೆ ಇರುವಂತ ಪಕ್ಷ ಇರಬಹುದು, 100 ಜನರನ್ನ ಸೆಳ್ಕೊಳ್ಳುವಂತ ಸಂದರ್ಭಗಳು ಇರುತ್ತೆ. ನೀವು 100 ಜನರಿಗೂ ಮೆಂಬರ್ಶಿಪ್ ಅನ್ನ ಕೊಡ್ತೀವಿ ಅಂತ ಹೇಳಿರುತ್ತೆ. ಎಲ್ಲರಿಗೂ ಯಾರು MLA ಗಳಾಗ್ತಾರೋ ಯಾರು MP ಗಳಾಗ್ತಾರೋ ಎಲ್ಲರಿಗೂ ಸಹ ಮಿನಿಸ್ಟರ್ ಪೋಸ್ಟ್ ಹಾಗೆ ಕೊಟ್ಬಿಟ್ರೆ ಏನಾಗುತ್ತೆ? ಎಲ್ಲರೂ ಸಹ ಯಾವ ಒಂದು ಪಕ್ಷ ಎನ್ನುವಂಥದ್ದು ಕೊಡುತ್ತೋ ಆ ಮಿನಿಸ್ಟರ್ ಪೋಸ್ಟ್ ಅನ್ನ ಅವಾಗ ಆ ಪಕ್ಷಕ್ಕೆ ಹೋಗಿಬಿಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಲಿಮಿಟೇಷನ್ ಅನ್ನ ಇಟ್ಟಿದ್ದಾರೆ. 50%. ಈಗ ಟೋಟಲ್ಲು ಎಷ್ಟು ಜನ ಇದಾರೋ, 200, 150, 200 ಜನರು ಇದ್ದಾರೆ ಅಂತಂದ್ರೆ ಕೇವಲ 50%, ಅದರಲ್ಲಿ ಕೇವಲ 50% ಅಷ್ಟು ಜನರು ಮಾತ್ರ ಮಿನಿಸ್ಟರ್ ಆಗ್ಲಿಕ್ಕೆ ಅವಕಾಶ ಇರುವಂತದ್ದು. ಫಾರ್ ಎಕ್ಸಾಂಪಲ್, ಒಂದು 100 ಜನರಿದ್ದಾರೆ ಅಂತಂದ್ರೆ ಅದರಲ್ಲಿ 15 ಜನರಿಗೆ ಮಾತ್ರ ಮಿನಿಸ್ಟರ್ ಪೋಸ್ಟ್ ಕೊಡುವಂಥದ್ದನ್ನ ನಾವು ನೋಡ್ತೀವಿ. ಉಳಿದಂತಹ 85 ಮೆಂಬರ್ಸ್ 85 ಜನರು ಎನ್ನುವಂಥವ್ರು ಏನಾಗಿರ್ತಾರೆ, ಯಾವುದೇ ರೀತಿಯಾದಂತಹ ಮಿನಿಸ್ಟರ್ ಆಗ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕೆ? ಈ ಪಕ್ಷಾಂತರ ಆಗತ್ತೆ ಎನ್ನುವಂತ ಉದ್ದೇಶದಿಂದಾನೇ ಈ ರೀತಿಯಾದಂತಹ ಒಂದು ಕಾನೂನನ್ನ ಅಪ್ಲೈ ಮಾಡಿರುವಂತದ್ದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ 8th one, ದಿ ಸ್ಪೀಕರ್ ಕ್ಯಾನ್ ಇನಿಟಿಯೇಟ್ ಆಕ್ಷನ್ಸ್ ಅಗೇನ್ಸ್ಟ್ ದಿ ಮೆಂಬರ್ಸ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ. ಈ ಕಾಯ್ದೆಯ ಅನ್ವಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಸಭಾಪತಿಗೆ ಇರುತ್ತೆ. ಸ್ಪೀಕರ್ಗೆ ಮಾತ್ರ ಅವರನ್ನ ಡಿಸ್ಕ್ವಾಲಿಫೈಡ್ ಅಂದ್ರೆ ಇವರು ಅನರ್ಹರು ಎನ್ನುವಂತಹದ್ದನ್ನ ನಿರ್ಧರಿಸುವಂತ ಹೊಣೆಗಾರಿಕೆ, ಜವಾಬ್ದಾರಿ, ಅಧಿಕಾರ ಎನ್ನುವಂಥದ್ದು ಕೇವಲ ಸ್ಪೀಕರ್ ಸಭಾಪತಿಗೆ ಮಾತ್ರ ಇರುವಂತದ್ದು. ಲೋಕಸಭಾ ಇರ್ಬೋದು, ವಿಧಾನಸಭಾ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು ಅಥವಾ ರಾಜ್ಯ ಸಭಾ ಇರಬಹುದು. ಸೊ ನೆಕ್ಸ್ಟ್, ದಿ chairpersons of legislature are permitted to the frame the rules and implement this law. ಈ ಕಾಯ್ದೆಯನ್ನ ಜಾರಿಗೆ ತರಲು ನಿಯಮಗಳನ್ನ ರೂಪಿಸುವಂತ ಅಧಿಕಾರ ಶಾಸನ ಸಭೆಯ ಅಧ್ಯಕ್ಷರಿಗಿರುತ್ತೆ. ಅಧ್ಯಕ್ಷರು ಅಂತಂದ್ರೆ ಸ್ಪೀಕರ್ ಎನ್ನುವಂಥವರೇ ಇಲ್ಲಿ ಏನು ಮಾಡಬೇಕಾಗತ್ತೆ, ಅವರಿಗೆ ಸಂಪೂರ್ಣ ಹೊಣೆಗಾರಿಕೆ, ಜವಾಬ್ದಾರಿ ಎನ್ನುವಂಥದ್ದು ಈ ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಮಾಡುವುದರಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ.
And independent members of the house shall be disqualified if is join any political parties in after election. ನೋಡಿ, ಹಾಗಿದ್ರೆ ಒಬ್ರು ಹೇಳ್ತಾರೆ ಪಕ್ಷೇತರರಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಒಬ್ಬನು ನಿಂತಿರ್ತಾನೆ, ಅವನು ಎಲೆಕ್ಟ್ ಆಗ್ತಾನೆ, ಎಲೆಕ್ಟ್ ಆಗಿ ಸದಸ್ಯನಾಗಿ ಆಯ್ಕೆಯಾದ ನಂತರದಲ್ಲಿ ಅವನು ಬೇರೊಂದು ಪಕ್ಷಕ್ಕೆ ಹೋದ್ರೆ ಅಂದ್ರೆ ಸೇರ್ಕೊಂಡ್ರೆ ಅದು ಸಹ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಬರುತ್ತೆ. ಅವರ ಸದಸ್ಯತ್ವ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನ ಅಂದ್ರೆ ಪಕ್ಷೇತರನಾಗಿ ನಿಂತ ಸ್ವತಂತ್ರ ಅಭ್ಯರ್ಥಿಯ ಸದಸ್ಯತ್ವನೂ ಸಹಿತವಾಗಿ ರದ್ದಾಗುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎನ್ನುವಂಥವನು ಏನಿದ್ದಾನೆ, ಒಂದು ಪಾರ್ಟಿಗೆ ಸಪೋರ್ಟ್ ಕೊಡ್ಬೋದು, ತನ್ನ ಬೆಂಬಲವನ್ನ ಸೂಚಿಸಬಹುದು. ಆದರೆ ಅವನು ಏನ್ ಮಾಡ್ಲಿಕ್ಕಾಗಲ್ಲ, ಅದೇ ಪಾರ್ಟಿಯ ಮೆಂಬರ್ ತಾನು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನು ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಾನೆ, ಹಾಗೆ ವಿನ್ ಆಗಿರ್ತಾನೆ, ಇಂಡಿಪೆಂಡೆಂಟ್ ಆಗೇ ಅವನು ರೂಲ್ ಮಾಡಬೇಕಾಗತ್ತೆ. ಅಂದ್ರೆ ಒಂದು ಪಾರ್ಟಿಗೆ ಸೇರೋ ಹಾಗೆ ಇಲ್ಲ, ಸೇರಿದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗಿ ಅವನ ಸದಸ್ಯತ್ವ ಎನ್ನುವಂಥದ್ದು ರದ್ದಾಗುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಸಮ್ ಅದರ್ ಪ್ರೊವಿಷನ್ಸ್ ಆಫ್ ಆಂಟಿ ಡಿಫೆಕ್ಷನ್ ಲಾ. ಹಾಗಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವಂಥದ್ದು ಯಾವಾಗ ಅನ್ವಯ ಆಗೋದಿಲ್ಲ, ಯಾವ ಯಾವ ಸಂದರ್ಭದಲ್ಲಿ ಅನ್ವಯ ಆಗೋದಿಲ್ಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಎ ಪರ್ಸನ್ಸ್ ಶಾಲ್ ನಾಟ್ ಬಿ ಡಿಸ್ಕ್ವಾಲಿಫೈಡ್ ಇಫ್ ಹೀಸ್ ಒರಿಜಿನಲ್ ಪಾರ್ಟಿ merges with the another party under this law. ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವಂಥದ್ದು ಅನ್ವಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಆಗಿತ್ತಲ್ವಾ, ಬಿಜೆಪಿಯಿಂದ ಕೆಜೆಪಿ ಎನ್ನುವಂಥದ್ದು ಡಿವೈಡ್ ಆಗಿತ್ತು, ನಂತರ ಮತ್ತೆ ಪುನಃ ಕೆಜೆಪಿ ಎನ್ನುವಂಥದ್ದು ಬಿಜೆಪಿ ಒಟ್ಟಿಗೆ ಮರ್ಜ್ ಆಗಿರುವಂಥದ್ದು ನೋಡ್ತೀವಿ. ಈ ರೀತಿ ಮರ್ಜ್ ಆಗುವಂಥದ್ದು ಸೇರ್ಕೊಂಡ್ರೆ ಅದನ್ನ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ರೆ ಮತ್ತೆ ಯಾವ್ದಕ್ಕೆ ಹೇಳಲಿಕ್ಕಾಗಲ್ಲ, ದಿ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ ಆರ್ ವಿಧಾನಸಭಾ ಎಸ್ ಚೇರ್ಮನ್ ಆಫ್ ರಾಜ್ಯಸಭಾ, ದಿ ಪ್ರೊವೈಡಿಂಗ್ ಆಫೀಸರ್ಸ್ ಆಫ್ ಸ್ಟೇಟ್ legislature shall not be disqualified under anti-defection law if they quit the original party. ಲೋಕಸಭೆ ಇರ್ಬೋದು, ರಾಜ್ಯಸಭಾ ಸ್ಪೀಕರ್ ಇರ್ಬೋದು, ಅಥವಾ ವಿಧಾನಸಭಾ ಸ್ಪೀಕರ್ ಇರ್ಬೋದು, ಯಾವುದೇ ಸ್ಪೀಕರ್ ಅಥವಾ ಸಭಾಪತಿ ಎನ್ನುವಂಥವನು ತನ್ನ ಪಕ್ಷ, ಯಾವ ಪಕ್ಷದಿಂದ ಅವನು ಆಯ್ಕೆಯಾಗಿರ್ತಾನೆ ಆ ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಮತ ಹಾಕಿದ್ರೆ, ಯಾವುದೋ ಒಂದು ಕಾನೂನನ್ನ ಜಾರಿಗೆ ತರುವಂಥದ್ದಿರ್ಬೋದು ಅಥವಾ ಒಂದು ಕಾನೂನನ್ನ ಅಂಗೀಕಾರ ಮಾಡುವಂಥದ್ದಿರ್ಬೋದು, ಅಂತಹ ಸಂದರ್ಭದಲ್ಲಿ ತಾನು ಆಯ್ಕೆಯಾಗಿ ಬಂದ ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಮತ ಹಾಕಿದರೆ, ವೋಟ್ ಹಾಕಿದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅವನು ಸ್ಪೀಕರ್, ಸಭಾಪತಿ ಆದ ಮೇಲೆ ಅವನು ಎಲ್ಲರನ್ನೂ ಒಂದೇ ಸಮನಾಗಿ ಕಾಣಬೇಕಾಗತ್ತೆ. ಅಲ್ಲಿ ಅವನಿಗೆ ಪಕ್ಷ ಎನ್ನುವಂಥದ್ದು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಬಾರ್ದು ಎನ್ನುವಂಥ ಉದ್ದೇಶದಿಂದಾಗಿ ಈ ರೀತಿಯಾಗಿ ಅನ್ವಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಎ ಪರ್ಸನ್ಸ್ ಹೂ ಡಿಸ್ಕ್ವಾಲಿಫೈಡ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ can challenging the orders of the speaker before the court. For example, 50 members Karnataka Legislative Assembly challenged to order of speaker before the Supreme Court. ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆಯಿಂದಾಗಿ ಸದಸ್ಯತ್ವ ಎನ್ನುವಂಥದ್ದು ರದ್ದುಗೊಳಿಸ್ತಾರೆ. ಆ ಸದಸ್ಯತ್ವವನ್ನು ರದ್ದುಗೊಳಿಸುವಂತ ಒಂದು ಪವರ್, ಅಧಿಕಾರ ಎನ್ನುವಂಥದ್ದು ಯಾರಿಗಿರುತ್ತೆ? ಸ್ಪೀಕರಿಗಿರುತ್ತೆ. ಆ ಸ್ಪೀಕರ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ, ಹೈಕೋರ್ಟಿಗೆ ಅಪೀಲ್ ಹೋಗುವಂತ, ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೂ ಸಹ ಅಪೀಲ್ ಹೋಗುವಂತ ಅಧಿಕಾರ ಎನ್ನುವಂಥದ್ದು ಯಾರಿಗಿರುತ್ತೆ? ಯಾರು ಕಳ್ಕೊಂಡಿರ್ತಾರಲ್ವಾ ಮೆಂಬರ್ಶಿಪ್ ಅನ್ನ, ಸದಸ್ಯತ್ವವನ್ನ, ಅವರಿಗೆ ಕೋರ್ಟಿಗೂ ಸಹ ಹಾಕ್ಲಿಕ್ಕೆ ಅವಕಾಶ ಇರುವಂಥದ್ದನ್ನು ನಾವು ನೋಡ್ತೀವಿ. ಕರ್ನಾಟಕದಲ್ಲೂ ಸಹ ಬಹಳಷ್ಟು ಸಲ ಆ ರೀತಿಯಾಗಿ ಸದಸ್ಯರು ಕೋರ್ಟಿಗೆ ಹೋಗಿ ವಿನ್ ಆಗಿ ಮತ್ತೆ ಪುನಃ ತಮ್ಮ ಸದಸ್ಯತ್ವವನ್ನು ಪಡ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವಂಥದ್ದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಲವೊಮ್ಮೆ ದುರುಪಯೋಗವಾಗುವಂತಹ ಸಂದರ್ಭಗಳು ಬಹಳಷ್ಟು ಇರುವಂಥದ್ದನ್ನು ನಾವು ನೋಡ್ತೀವಿ. ಅದು ಸ್ಪೀಕರ್ ಮೇಲೆ ಡಿಪೆಂಡ್ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ಮಾನ್ಯ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದಾಗ ಕರ್ನಾಟಕದಲ್ಲಿ ಬಹಳಷ್ಟು ಗೊಂದಲಗಳುಂಟಾಗಿರುವಂಥದ್ದನ್ನು ನೋಡ್ತೀವಿ. ಅದನ್ನ ಸಮರ್ಥವಾಗಿಯೂ ಸಹ ಅವರು ನಿಭಾಯಿಸಿಯೂ ಸಹ ಇರ್ತಾರೆ. ಇನ್ನು ಕೆಲವೊಮ್ಮೆ ನಾವು ನೋಡಿದಾಗ ಅಸಮರ್ಥರಾಗಿಯೂ ಸಹ ನಿಭಾಯಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ
ಕರ್ನಾಟಕದಲ್ಲಿ ಇರಬಹುದು ಅಥವಾ ಇನ್ನುಳಿದಂಥ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲಿ ಇರಬಹುದು, ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವಂಥದ್ದು ಅಪ್ಲೈ ಆಗುತ್ತೆ. ಆ ಒಂದು ಅಪ್ಲೈ ಆದ ನಂತರದಲ್ಲಿ ಅದು ಹೆಚ್ಚಿನದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗಿ ಬಹಳಷ್ಟು ಜನರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇವಿಷ್ಟು ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವಂಥದ್ದು. ಸೊ ಇಲ್ಲಿಗೆ ನಿಮ್ಮದು ಸೆಕೆಂಡ್ ಯೂನಿಟ್ ಕಂಪ್ಲೀಟ್ ಆಯಿತು. ಎಲೆಕ್ಷನ್ಸ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಭಾರತದಲ್ಲಿ ಪಕ್ಷ ಪದ್ಧತಿ, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಏನಿದೆ ಅದು ಇಲ್ಲಿಗೆ ಕಂಪ್ಲೀಟ್ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ನೆಕ್ಸ್ಟ್ ಅವರಲ್ಲಿ ನಾವು ಯೂನಿಟ್ 3 ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ, ಭಾರತದಲ್ಲಿ ಆಡಳಿತ ಯಂತ್ರದ ಕುರಿತಾಗಿ ನೆಕ್ಸ್ಟ್ ಅವಧಿಯಲ್ಲಿ, ಮುಂದಿನ ಒಂದು ಅವಧಿಯಲ್ಲಿ ನಾವು ತಿಳಿಯೋಣ. ಥ್ಯಾಂಕ್ ಯು.